ಯಶ್ ಗಡ್ಡ ತೆಗೆಯದಿರುವುದರ ಹಿಂದಿನ ರಹಸ್ಯ ಏನು? ರಾಕಿ ಬಾಯ್ ಅಂದ್ರೆ ಮೊದಲು ನೆನಪಾಗೋದೇ ಅವರ ದಟ್ಟವಾದ ಗಡ್ಡ ಮತ್ತು ಸ್ಟೈಲಿಶ್ ಲುಕ್. ಆದರೆ ಈಗ ಯಶ್ ಅವರ ಗಡ್ಡದ ವಿಚಾರ ಮತ್ತೆ ಸುದ್ದಿಯಲ್ಲಿದೆ. ಅಷ್ಟಕ್ಕೂ ಯಶ್ ಗಡ್ಡವನ್ನು ಯಾಕೆ ಹಾಗೆಯೇ ಉಳಿಸಿಕೊಂಡಿದ್ದಾರೆ? ಇದರ ಹಿಂದೆ ಯಾವುದಾದರೂ ದೊಡ್ಡ ಕಾರಣ ಇದೆಯಾ? ಕೆಜಿಎಫ್ ಸಿನಿಮಾದ ನಂತರ ಯಶ್ ಅವರ ಗಡ್ಡದ ಲುಕ್ ಅಭಿಮಾನಿಗಳಲ್ಲಿ ದೊಡ್ಡ ಕ್ರೇಜ್ ಸೃಷ್ಟಿಸಿತ್ತು. ರಾಕಿ ಬಾಯ್ ಪಾತ್ರಕ್ಕೆ ಆ ಗಡ್ಡವೇ ಒಂದು ವಿಭಿನ್ನ ಗುರುತು ಆಗಿಬಿಟ್ಟಿತ್ತು. ಇದೀಗ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಗಾಗಿ ಅವರ ಲುಕ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಸಿನಿಮಾದ ಕತೆ ಮತ್ತು ಪಾತ್ರಕ್ಕೆ ತಕ್ಕಂತೆ ಯಶ್ ತಮ್ಮ ಲುಕ್ನಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಗಡ್ಡದ ವಿಚಾರದಲ್ಲಿ ಮಾತ್ರ ಅಭಿಮಾನಿಗಳಿಗೆ ಇನ್ನೂ ಕುತೂಹಲ ಕಡಿಮೆಯಾಗಿಲ್ಲ. ಕೆಲವು ಸಂದರ್ಭಗಳಲ್ಲಿ ಯಶ್ ಗಡ್ಡದೊಂದಿಗೆ ಕಾಣಿಸಿಕೊಂಡರೆ, ಇನ್ನೊಂದೆಡೆ ಗಡ್ಡವಿಲ್ಲದ ಲುಕ್ ಕೂಡ ಕಾಣಿಸಿಕೊಂಡಿದೆ. ಹೀಗಾಗಿ ಇದು ಸಿನಿಮಾದ ಬೇರೆ ಬೇರೆ ಟೈಮ್ಲೈನ್ಗಳ ಪಾತ್ರಕ್ಕೆ ಸಂಬಂಧಿಸಿದ ಲುಕ್ ಆಗಿರಬಹುದು ಎಂಬ ಚರ್ಚೆ ನಡೆಯುತ್ತಿದೆ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಯಶ್ ಅವರ ಲುಕ್ನಲ್ಲಿ ಆಗುವ ಪ್ರತಿಯೊಂದು ಬದಲಾವಣೆಯೂ ಅಭಿಮಾನಿಗಳ ಗಮನ ಸೆಳೆಯುತ್ತಿದೆ. ಹಾಗಾದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಯಾವ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ? ಮತ್ತೆ ರಾಕಿ ಬಾಯ್ ರೀತಿಯ ಗಡ್ಡದ ಲುಕ್ ಬರಲಿದೆಯಾ? ಅಥವಾ ಸಂಪೂರ್ಣ ಹೊಸ ಅವತಾರದಲ್ಲಿ ಯಶ್ ಕಾಣಿಸಿಕೊಳ್ಳಲಿದ್ದಾರಾ? ಇದಕ್ಕೆ ಉತ್ತರ ಸಿನಿಮಾ ರಿಲೀಸ್ ಆದ ನಂತರವೇ ಸಿಗಬಹುದು. ನಿಮ್ಮ ಪ್ರಕಾರ ಯಶ್ಗೆ ಗಡ್ಡದ ಲುಕ್ ಚೆನ್ನಾ ಅಥವಾ ಗಡ್ಡವಿಲ್ಲದ ಲುಕ್ ಚೆನ್ನಾ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ.